ಎಲ್ರಿಗೂ ನಮಸ್ಕಾರ. ನಾನು ಶಿವರಾಜ್ ಕೇರ್ಪೇಟೆ. ಹೌದು, ನಾನು ಅಶೋಕ್ ಅವರು. ಯಾಕಿಬ್ರು ಒಟ್ಟಿಗೆ ಬಂದಿವಿ ಅಂತಂದರೆ, ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ಬರು ಒಟ್ಟಿಗೆ ಅಭಿನಯಿಸಿದ್ವಿ. ಸೊ ಅಲ್ಲಿಂದನೇ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ. ಮತ್ತು ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟ್ ಅಷ್ಟು ಅದ್ಭುತವಾಗಿರುತ್ತೆ. ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಫಸ್ಟ್ ಹಾಫಲ್ಲಂತೂ ನಕ್ಕು ಸುಸ್ತಾಗಿದ್ದೀವಿ. ಸೆಕೆಂಡ್ ಹಾಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕ್ಕೆ ಸಿಗ್ತವೆ, ನಿಮಗೂ ನೋಡೋಕ್ಕೆ ಸಿಗ್ತವೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಯಾಕಂದರೆ ಏನೇನೋ ಬಿಟ್ಕೊಡೋಕೆ ರೆಡಿ ಇಲ್ಲ, ನಾನಂತೂ ಏನೋ ಬಿಟ್ಕೊಡೋಕೆ ರೆಡಿ ಇಲ್ಲ. ಯಾಕಂದರೆ ಅಷ್ಟು ಮಜವಾಗಿದೆ. ಚಿಕ್ಕಣ್ಣ ಸರ್ ಹೇಳ್ದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕೆ ಹೋದಾಗ ಅಲ್ಲಾಗುವಂಥ ಒಂದು ಸನ್ನಿವೇಶಗಳು, ಅಲ್ಲಿಗೆ ಜರ್ನಿ ಇರುತ್ತಲ್ಲ, ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೇ ಅದರ ಮಜಾ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಅಶೋಕಣ್ಣ, ಓವರ್ ಟು ಯು. ಮೋಹನ್ ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ. ಅಂದರೆ ಆ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಬಹಳ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ಕಾಸ್ಟಿಂಗು ಬಹಳ ಚೆನ್ನಾಗಿದೆ. ರಂಗಾಯಣ ರಘು ಅವರು, ಚಿಕ್ಕಣ್ಣ ಅವರು, ಅನೀಶು, ಗುರುನಂದನ್, ಅರ್ಚನಾ, ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ನಮ್ಮ ಮೋಹನ್ ಸರ್ ಸ್ಟ್ರೆಂತು, ಹ್ಯೂಮರ್ ಅದಂತೂ ಬಹಳ ಎದ್ದು ಕಾಣ್ತಿದೆ. ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ, ಒಂದು ಹಾರರ್ ಅನ್ನೋದನ್ನು, ಆ ಒಂದು ಎಲಿಮೆಂಟ್ನ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ, ಹಾರರ್ ಕಾಮಿಡಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಆ ಒಂದು ಫೈಟ್ ಸೀಕ್ವೆನ್ಸು. ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ. ಸೊ ಹಾಗಾಗಿ ಆ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಯಾವ ಥರ ಕಳ್ಳರ ಥರ ಸೇರಿಸ್ಕೊಬಿಡಿ ಸರ್. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಅದು